ಕರವೀರಪುರದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಕರವೀರಪುರ, ಈ ಕರವೀರಪುರಕ್ಕೆ ಒಬ್ಬ ಬೃಹತ್ ಬೆಟ್ಟದ ಒಬ್ಬ ರಾಕ್ಷಸ ಇರ್ತಾನೆ, ರತ್ನಾಸುರ ಎಂಬತಕ್ಕಂಥ ರಾಕ್ಷಸ. ಆ ರತ್ನಾಸುರ ಎಂಬತಕ್ಕಂಥ ರಾಕ್ಷಸನ ಸಮಾಧಿಯನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಇದು ರತ್ನಾಸುರ ಎಂಬತಕ್ಕಂಥ ರಾಕ್ಷಸನ ಸಮಾಧಿ. ಆದರೆ ಮುಂಭಾಗದಲ್ಲಿ ಶಿವಾಜಿ ಮಹಾರಾಜರಿದ್ದಾನೆ. ಇಲ್ಲಿ ಈ ಭಾಗದಲ್ಲಿ ಶಿವಾಜಿ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಈ ಒಂದು ರತ್ನಾಸುರ ಎಂಬತಕ್ಕಂಥ ರಾಕ್ಷಸನ ಸಂಹಾರ ಮಾಡಿದ್ಯಾರು? ರತ್ನಾಸುರ ಎಂಬತಕ್ಕಂಥ ರಾಕ್ಷಸನ ಸಂಹಾರ ಮಾಡಿದಂಥದ್ದು ಸಹಿತ ಒಂದು ಅದ್ಭುತವಾದಂಥ ಶಕ್ತಿ. ಈ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿನ್ನ ಬೃಹತ್ಪಟ್ಟದ್ದು, ಅಂತಹ ಅದ್ಭುತವಾದಂಥ ಶಕ್ತಿ ಅಂತ ಎಲ್ಲರೂ ತಿಳಿಸ್ತಾರೆ. ಬನ್ನಿ ದರ್ಶನ ಮಾಡೋಣ. ಜ್ಯೋತಿಬಾ ಎಂಬತಕ್ಕಂತಹ ಶಿವನ ಈ ವಿಶೇಷವಾಗಿರುವ ಸಾನ್ನಿಧ್ಯ ಬದ್ರಿ ಕೇದಾರಲ್ಲಿರ್ತಕ್ಕಂತಹ, ಅದರಲ್ಲೂ ಕೇದಾರಲ್ಲಿರ್ತಕ್ಕಂಥ ಶಿವಲಿಂಗ ಹೇಗಿದೆಯೋ ಅದೇ ಪ್ರಕಾರ ಇರ್ತಕ್ಕಂಥದ್ದು. ಆದರೆ ಸ್ವಾಮಿಗೆ ಅಲಂಕಾರ ಮಾಡಿದ್ದಾರೆ. ಅಂತಹ ಅಲಂಕಾರ ಇರ್ತಕ್ಕಂತಹ ಜ್ಯೋತಿಬಾ ಸಾನ್ನಿಧ್ಯ. ಜ್ಯೋತಿಬಾ ಎಂಬತಕ್ಕಂತಹದ್ದು, ಜ್ಯೋತಿ ಎಂಬತಕ್ಕಂಥದ್ದು ವಿಶೇಷವಾಗಿರುವ ಶಕ್ತಿ. ಈ ಶಕ್ತಿಯನ್ನು ಶಕ್ತಿ ದೇವತೆ ಔಪಾಸನೆ ಮಾಡಿ ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಸಾನ್ನಿಧ್ಯಕ್ಕೆ ಕರ್ತರ್ತಾಳೆ ತಾಯಿ. ಇಲ್ಲಿ ಇರ್ತಕ್ಕಂತಹ ಒಬ್ಬ ರಾಕ್ಷಸ ಈ ಪ್ರಾಂತ್ಯದಲ್ಲಿ ಕರವೀರಪುರ ಎಂಬತಕ್ಕಂತಹ ಈ ಕರವೀರಪುರದಲ್ಲಿರ್ತಕ್ಕಂಥ ರಾಕ್ಷಸನ ಸಂಹಾರಕ್ಕೆ ಅಂದು ತಾಯಿ ಈ ಒಂದು ಜ್ಯೋತಿ ಎಂಬತಕ್ಕಂತಹ ಒಂದು ವಿಶೇಷವಾದ ಶಕ್ತಿಗೆ ಶಕ್ತಿ ಕೊಟ್ಟು ಜೀವನ್ಮುಖವಾಗಿ ಮಾಡಿರ್ತಾಳೆ. ಅಂತಹ ಜೀವಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ದೇವತೆ ತನಗೆ ಕಷ್ಟ ಬಂದಾಗ ಅಥವಾ ರಾಕ್ಷಸರು ಹುಟ್ಟಿದಾಗ ಅಥವಾ ಧರ್ಮವನ್ನು ನಾಶ ಮಾಡುವಂಥವರಿದ್ದಾಗ, ಧರ್ಮವನ್ನು ಯಾರು ನಾಶ ಮಾಡ್ತಾರೋ ಅಂಥವರ ಸಂಹಾರಕ್ಕಾಗಿ ನೀನು ಹುಟ್ಟಬೇಕು ಅಂತ ಹೇಳಿರ್ತಾಳೆ. ಅಂತಹ ಅದ್ಭುತವಾದಂಥ ಶಕ್ತಿ ದೇವತೆಯ ಆ ಉಗಮವೇ ಆ ಜ್ಯೋತಿ. ಅಂತಹ ಜ್ಯೋತಿಯ ನವಾಂಕಿತವೇ ಜ್ಯೋತಿಬಾ. ಆ ಜ್ಯೋತಿಬಾ ಎಂಬತಕ್ಕಂಥ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಭಗವಂತನ ದರ್ಶನ ಮಾಡೋಣ. ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವ, ಶಿವನ ದರ್ಶನವೇ ಜ್ಯೋತಿಬಾ ದರ್ಶನ ಅಂತ ಹೇಳ್ತಾರೆ. ಅಂದರೆ ಕೇದಾರಲ್ಲಿರ್ತಕ್ಕಂಥ ಭಗವಂತ ಹೇಗಿದ್ದಾನೋ ಅದೇ ಪ್ರಕಾರವಾಗಿರ್ತಕ್ಕಂಥ ಸ್ವಾಮಿನಲ್ಲಿ ನಾವು ನೋಡ್ಬೋದು. ಅಂತಹ ಅದ್ಭುತವಾದಂತಹ ಚೈತನ್ಯ ಸ್ವರೂಪ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಮೃತ್ಯು ಮೃಕ್ಷೀಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಜ್ಯೋತಿಬಾ ಸಾನ್ನಿಧ್ಯದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಶಿವಮಂದಿರ. ಕೇದಾರನಾಥಲ್ಲಿರ್ತಕ್ಕಂಥ ಸ್ವಾಮಿ ಹೇಗಿದ್ದಾನೋ ಅದೇ ಪ್ರಕಾರ ಸ್ವಾಮಿ ಇಲ್ಲಿ ಅಂತ ಹೇಳ್ತಾರೆ. ಅಂದರೆ ಕೇದಾರನಾಥಗೆ ಹೋಗಿ ಭಗವಂತನ ಅಲ್ಲಿ ಕೇದಾರೇಶ್ವರ, ಅಲ್ಲಿರ್ತಕ್ಕಂಥ ಕೇದಾರೇಶ್ವರನ ಕೇದಾರ್ ಬಾಬಾನ ಏನು ನೋಡ್ತೀವೋ ಅದೇ ಪ್ರಕಾರವಾಗಿ ಜ್ಯೋತಿಬಾನ ದರ್ಶನ ಮಾಡಿದ್ರೆ ಕೇದಾರಲ್ಲಿರ್ತಕ್ಕಂಥ ಭಗವಂತನ ನೋಡಿದಷ್ಟೇ ಪುಣ್ಯ ಈ ಭಾಗದಲ್ಲಿದೆ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸ್ವಾಮಿಯ ದರ್ಶನಕ್ಕೆ ಬಂದಾದ ನಂತರ ಈ ಗುಲಾಲ್ ಎಂಬತಕ್ಕಂಥದ್ದು, ಅಂದರೆ ಈಗ ತಾವು ನೋಡ್ತಿದ್ದೀರಲ್ಲ ಈ ವರ್ಣ, ಈ ಒಂದು ಬಣ್ಣದ ಕುಂಕುಮವನ್ನು ಇಲ್ಲಿ ದೇವಾಲಯಕ್ಕೆ ಎರಚೋದ್ರಿಂದ ಅದನ್ನು ಗುಲಾಲ್ ಅಂತ ಹೇಳ್ತಾರೆ. ಆ ಗುಲಾಲನ್ನು ಎರಚಿದ ನಂತರ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಇಲ್ಲಿನ ಒಂದು ಪರಿಕಲ್ಪನೆ. ಏನೇ ಆದರೂ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವಂತಹ ಕಲಿಯುಗದಲ್ಲಿ ಒಂದು ಪವಾಡ ಕ್ಷೇತ್ರವಾಗಿರ್ತಕ್ಕಂಥದ್ದು ಈ ಜ್ಯೋತಿಬಾ ಆಲಯ. ಕರವೀರಪುರದಲ್ಲಿರ್ತಕ್ಕಂತಹ ಜ್ಯೋತಿಬಾ ಆಲಯ, ಈ ಕರವೀರಪುರದಲ್ಲಿರ್ತಕ್ಕಂಥ ಪ್ರಧಾನ ದೇವತೆಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿ ದರ್ಶನ ಮಾಡಿ ಇಲ್ಲಿ ಜ್ಯೋತಿಬಾ ದರ್ಶನಕ್ಕೆ ಬರ್ತಾರೆ. ಹಾಗಾಗಿ ಇದೊಂದು ಶಕ್ತಿಪೀಠವೂ ಹೌದು, ಸಾಂಬ ಸದಾಶಿವನ ಆಲಯವೂ ಹೌದು. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ.
ಜ್ಯೋತಿಬಾ ಸಾನ್ನಿಧ್ಯದಲ್ಲಿ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇದು ಮೋಕ್ಷದ ದ್ವಾರ ಅಂತ ಹೇಳ್ತಾರೆ. ಅಂದರೆ ಈ ಒಂದು ದಕ್ಷಿಣ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಎಂಬತಕ್ಕಂತಹದ್ದು ಇಲ್ಲಿನ ಪ್ರತೀತಿ. ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಶಿವ ಸಾನ್ನಿಧ್ಯ ಜ್ಯೋತಿಬಾ ಎಂಬತಕ್ಕಂತಹ ಅಪರೂಪವಾದಂತಹ ಮಾಣಿಕ್ಯದಂತಹ ಸಮಸ್ತರಿಗೂ ತಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಪ್ರತಿಯೊಬ್ಬರ ಜೀವನ ಬೆಳಕಾಗುವಂತಹ ಅದ್ಭುತವಾದಂತಹ ಮುಕ್ತಿಯ ಪಥ, ಮುಕ್ತಿ ಸಿಗುವಂತಹ ಸಾನ್ನಿಧ್ಯ ಜ್ಯೋತಿಬಾ ಕ್ಷೇತ್ರ. ದರ್ಶನ ಮಾಡೋಣ ಬನ್ನಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಬದ್ರಿನಾಥ್, ಕೇದಾರ್ನಾಥ್, ಮುಕ್ತಿನಾಥ್ ಹಾಗೆ ಕಾಶಿ ವಿಶ್ವೇಶ್ವರ ಈ 3 ಶಿವಲಿಂಗಗಳಲ್ಲಿ ಇರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ದ್ವಾರವನ್ನು ಪ್ರವೇಶ ಮಾಡಬೇಕಾದ್ರೆ ಮುಕ್ತಿಯ ಪಥ ಅಂತ. ಅಂದರೆ ಮನುಷ್ಯನಿಗೆ ಮುಕ್ತಿ ಸಿಗುವಂತಹ ಸಾನ್ನಿಧ್ಯ ಈ ಜ್ಯೋತಿಬಾ ಆಲಯದಲ್ಲಿದೆ. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಡೆ ಮುಕ್ತಿಯನ್ನು ಕರುಣಿಸಿದ್ದಾನೆ. ಹಾಗೆ ಮುಕ್ತಿಯನ್ನು ಸಿಗುವಂತಹ, ಮುಕ್ತಿ ದಯಪಾಲಿಸುವಂತಹ ಪರಮ ಪವಿತ್ರವಾಗಿರುವಂತಹ ಸಾನ್ನಿಧ್ಯವೇ ಈ ಮುಕ್ತಿನಾಥನ ಈ ವಿಶೇಷವಾಗಿರ್ತಕ್ಕಂಥ ಪಶುಪತಿನಾಥ, ಮುಕ್ತಿನಾಥ, ಭೋಲೇನಾಥ ಹಾಗೆ ಕಾಶಿ ವಿಶ್ವನಾಥ ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಯಾತ್ರಿಕರಿಗೂ ಮುಕ್ತಿಯನ್ನು ಕರುಣಿಸ್ತಿರ್ತಕ್ಕಂಥ ಜ್ಯೋತಿಬಾ ಆಲಯ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ಹರೇ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ಶಕ್ತಿ ದೇವತೆಯಾಗಿರ್ತಕ್ಕಂತಹ ತಾಯಿ ಅಂಬಾಳ ಅಲಂಕಾರವನ್ನು, ಅದರಲ್ಲೂ ತಾಯಿ ದುರ್ಗಾ ಪರಮೇಶ್ವರಿಯಾಗಿ, ಚೌಡೇಶ್ವರಿಯಾಗಿ ಸಾಕಷ್ಟು ಶಕ್ತಿ ದೇವತೆಯಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಎಷ್ಟೇ ಆದರೂ ಅಸುರರ ಸಂಹಾರಕ್ಕಾಗಿ ಉದಯೋನ್ಮುಖವಾಗಿರ್ತಕ್ಕಂಥದ್ದು ತಾಯಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಕ್ಷೇತ್ರ, ಈ ಕ್ಷೇತ್ರದ ಮಹಿಮೆಯೇ ಅಪಾರವಾಗಿರ್ತಕ್ಕಂಥದ್ದು. ಅತ್ತ ಶಿವ, ಇತ್ತ ಪಾರ್ವತಿಯಾದರೂ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗೆ ಜ್ಯೋತಿಬಾಗೆ ಪ್ರತಿ ವಾರ ಶನಿವಾರದಂದು ಸ್ವಾಮಿಗೆ ನಡೀತಕ್ಕಂತಹ ಪಲ್ಲಕ್ಕಿ ಉತ್ಸವದ ಈ ರಜತ ಪಲ್ಲಕ್ಕಿ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಇದೆ. ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು, ಪ್ರತಿ ಚಿತ್ರಾ ಪೌರ್ಣಮಿಗೆ ಸ್ವಾಮಿಯನ್ನು ಅಶ್ವಾರೂಢನಾಗಿ ಅಂದರೆ ಕುದುರೆ ಮೇಲೆ ಕುಡಿಸಿ ಸ್ವಾಮಿನ ಅಲಂಕಾರ ಮಾಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಪರಾಂಗಣದಲ್ಲಿ ಮೆರವಣಿಗೆ ಮಾಡತಕ್ಕಂಥದ್ದು ಈ ಆಲಯದ ಪದ್ಧತಿ.
ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರದನಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರ ಚತುರತಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೆ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಶಂ ಶನೈಶ್ಚರಾಯ ನಮಃ. ಜ್ಯೋತಿಬಾ ಆಲಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಭಂಗಿಯನ್ನು ನೋಡಿದ್ರೆ ಸದಾಕಾಲ ರೌದ್ರನಾಗಿ ಪ್ರತಿಯೊಬ್ಬರಿಗೂ ಶಿಕ್ಷೆಯನ್ನೇ ಕೊಡಲಿಕ್ಕೆ ನಿಂತಿರ್ತಕ್ಕಂತಹ ಶನೈಶ್ಚರನಷ್ಟೇ ನಾವು ನೋಡಿದ್ದೇವೆ. ಆದರೆ ಶನೈಶ್ಚರ ಸಹಿತ ಇಲ್ಲಿ ಕೈ ಮುಗಿದು ನಿಂತುಕೊಂಡು ಬಾಬಾ ವಿಶೇಷವಾಗಿರ್ತಕ್ಕಂಥ ಕೇದಾರನಾಥನ ದರ್ಶನ ಮಾಡಲಿಕ್ಕಾಗಿ ಸ್ವಾಮಿ ಅಂಜಲೀಬದ್ಧನಾಗಿ ನಿಂತು ಕೈಗಳನ್ನು ಜೋಡಿಸಿರೋದು ನೋಡಿದ್ರೆ ಶಿವನ ಮುಂದೆ ಎಲ್ಲರೂ ಒಂದೇ, ಶಿವನ ಮುಂದೆ ಎಲ್ಲರೂ ಒಂದೇ. ಆದರೆ ಧರ್ಮ ನಿಷ್ಠೆ ಇದ್ದರೆ ಶನೈಶ್ಚರನ ಮುಂದೆ ಸಹಿತ ಹಾಗೇ ಇರುತ್ತೆ. ಹಾಗಾಗಿ ಶನೈಶ್ಚರನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಶನೈಶ್ಚರನ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಜನ್ಮ ಪಾವನವಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಬುಲೋ ಶನೈಶ್ಚರ ಮಹಾರಾಜ್ ಕಿ ಜೈ. ಅಷ್ಟಭೈರವಗಳು ಇಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಕಾಳಭೈರವನ ಸಾನ್ನಿಧ್ಯ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹೇಗೆ ಕಾಶಿಯಲ್ಲಿ ಕಾಳಭೈರವೇಶ್ವರನ ವಿಶೇಷವಾಗಿ ಸಾನ್ನಿಧ್ಯ ಇದೆಯೋ ಅದೇ ಪ್ರಕಾರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಾವಿಲ್ಲೂ ನೋಡ್ತಾ ಇದ್ದೀವಿ. ಕ್ಷೇತ್ರ ಪಾಲಕನಾಗಿರ್ತಕ್ಕಂಥವನು ಅಷ್ಟಭೈರವನಾಗಿರ್ತಕ್ಕಂಥವನು. ಅಷ್ಟಭೈರವರ ಮಧ್ಯದಲ್ಲಿ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಕಾಳಭೈರವೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋಂ ಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾರ್ಪುಷ್ಪಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುತ ಆನುಶೃಣ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಾಧಿಪತಿಯೇ ನಮಃ. ಶ್ರೀ ಕ್ಷೇತ್ರ ಕರವೀರಪುರ, ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಕೊಲ್ಲಾಪುರ ಶ್ರೀ ಕ್ಷೇತ್ರದ ಮಹಾಗಣಪತಿ ಜೊತೆಗೆ ಇಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪ ನಂದು. ಆ ಸಂಕಲ್ಪದಂತೆ ಸ್ವಾಮಿ ಅಭಿಷೇಕಕ್ಕೆ ಸನ್ನಿಹಿತನಾದ, ಅಭಿಷೇಕಕ್ಕೆ ಸಿದ್ಧನಾಗಿರ್ತಕ್ಕಂತಹ ಗಣಪನಿಗೆ ನನ್ನ ಕರಹಸ್ತದಿಂದಲೂ ಒಂದಷ್ಟು ಶುದ್ಧೋದಕದಿಂದ ಸ್ವಾಮಿಗೆ ಅಭಿಷೇಕ ಮಾಡಿ ರಾಜ್ಯದ ಜನತೆಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೇನೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಾಧಿಪತಿ ನಮಃ. ಸದ್ಯೋಜಾತಂ ಪ್ರಬಧ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಶ್ರೀ ಕ್ಷೇತ್ರ ಕರವೀರಪುರಕ್ಕೆ ನಾನು ಮತ್ತು ನನ್ನ ಒಡಹುಟ್ಟದಂಥ ನನ್ನ ಅಕ್ಕ ತಂಗಿಯರು ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಕರ್ಕೊಂಡು ಇವತ್ತು ತಾಯಿ ದರ್ಶನಕ್ಕಾಗಿ ನಾನು ಬಂದೆ. ಅಂದು ನನ್ನ ಜನ್ಮದಾತೆ ನನ್ನ ತಾಯಿ ಇದ್ದಂತಹ ಕಾಲ, ಆಗ ನಾನು ಮಾತು ಕೊಟ್ಟಿದ್ದೆ, ನನ್ನ ಅಕ್ಕ ತಂಗಿಯರನ್ನ ಶ್ರೀ ಕ್ಷೇತ್ರ ಕರವೀರಪುರ ಕೊಲ್ಲಾಪುರಕ್ಕೆ ಕರ್ಕೊಂಡು ಬಂದು ತಾಯಿನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ಅಂತ. ಬಹುಶಃ ನಮ್ಮ ತಾಯಿ ಇದ್ದಾಗಲೇ ಇದು ನಾನು ನಡೆಸಿದರೆ ಇನ್ನಷ್ಟು ಅದ್ಭುತವಾಗಿರ್ತಿತ್ತು. ನನ್ನ ತಾಯಿನ ಕಳ್ಕೊಂಡ ನಂತರ ನನಗೀಗ ಜ್ಞಾನೋದಯವಾಯಿತು ಅಥವಾ ಆ ಸಮಯ ಈಗ ಒದಗಿ ಬಂತೋ ಅದು ನನಗೆ ಗೊತ್ತಿಲ್ಲ. ಆದರೂ ಜವಾಬ್ದಾರಿ, ಹೆಣ್ಣು ಮಕ್ಕಳಿಗೆ ಕೊಟ್ಟ ಮಾತು, ಅಕ್ಕ ತಂಗಿಯರನ್ನು ಕರ್ಕೊಂಡು ಬಂದು ತಾಯಿಯ ಸಾನ್ನಿಧ್ಯದಲ್ಲಿ ನಿಲ್ಲಿಸಿ ದೇವರ ಪ್ರಾರ್ಥನೆ ಮಾಡಿಸೋದು ಒಂದು ಸುಯೋಗವೇ ಸರಿ.
ಇಂತಹ ಸುಯೋಗ, ಇಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಶ್ರೀ ಕ್ಷೇತ್ರ ಕೊಲ್ಲಾಪುರದಲ್ಲಿ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಸಾಂಬ ಸದಾಶಿವನ ಕೈಲಾಸೇಶ್ವರನ ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಚಿಕ್ಕದಾದಂತಹ ಒಂದು ಅಭಿಷೇಕ. ಶಿವನಿಗೆ ನಿತ್ಯವೂ ನಿತ್ಯಾಭಿಷೇಕ, ಜಲಾಭಿಷೇಕ, ಗಂಗಾಭಿಷೇಕ. ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಸಿಗಲಿ. ದಕ್ಷಿಣ ಕಾಶಿಯ ಅನುಗ್ರಹ ಎಲ್ಲರಿಗೂ ಆಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣಿ ಚ ವೃಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಲಲಿತಾಂ ಬಲಾತ್ ತ್ರಿಪುರ ಸುಂದರೀಂ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾನುಗ್ರಹ ಪ್ರಸಾದ ಸಿದ್ಧಿದ್ವಾರಾಂಗ ಕುಂಕುಮಾರ್ಚನ ಪುಷ್ಪಪೂಜಾಂಕರಿಶ್ಚೀಂ. ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಕರವೀರಪುರ ಕೊಲ್ಲಾಪುರದ ಈ ಶ್ರೀ ಕ್ಷೇತ್ರದಲ್ಲಿ ತಾಯಿಗೆ ಮೊದಲು ಗಣಪತಿ ಪ್ರಾರ್ಥನೆ, ತಾಯಿಯ ಒಂದು ಅರ್ಚನಾ ಸಂಕಲ್ಪ, ಜೊತೆಗೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ. ಅಂದು ವೈಕುಂಠವನ್ನು ತೊರೆದು ತಾಯಿ ಮಹಾಲಕ್ಷ್ಮಿ ಕರವೀರಪುರಕ್ಕೆ ಬಂದು ತಾಯಿ ಮಹಾಲಕ್ಷ್ಮಿ ಮಾತ್ರ ಕೂತ್ಕೊಳ್ಳಿಲ್ಲ. ಇಲ್ಲಿ ಗಣಪತಿ, ತುಳಜಾಭವಾನಿ, ಹಾಗೆ ವಿಶೇಷವಾಗಿರ್ತಕ್ಕಂಥ ನವನಾಯಕರು, ದೇವರು ಎಲ್ಲರೂ ಸಹಿತ, ಅದರಲ್ಲೂ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹವನ್ನು ಸಹಿತ ನಾವಿಲ್ಲಿ ನೋಡಬಹುದು. ಇಂತಹ ಅದ್ಭುತವಾದಂತಹ ಈ ತುಳಜಾಭವಾನಿಯ ಸಾನ್ನಿಧ್ಯದಲ್ಲೂ ನಾವಿದ್ದೇವೆ. ಅಮ್ಮನವರಿಗೆ ಒಂದು ಅರ್ಚನೆಯನ್ನು ಸಲ್ಲಿಸೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಬ್ರಾಹ್ಮೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಓಂ सरस्वत्यै नमः, ब्राह्मी महेश्वरण्यादि महारूपाय नमः, दुर्गाय नमः, दुर्गाहन्त्रे नमः, ओं सकल दुःख निवारणे नमः, ललिताय नमः, दुर्गाय नमः, गणपतये नमः, ग्रामिणे नमः, गणाध्यक्षाय नमः, गणस्वरूपिणे नमः, गणागणवल्लभाय नमः, ओं गणेश्वरिणे नमः, ब्राह्मे नमः, महारूपाय नमः, त्रयमूर्ते नमः, अनुग्रहप्रदात्रे नमः, आदिविद्यान्तरिताय नमः, ओं श्रीं भवानिन्ये नमः, ओं महारूपाय नमः, महाकालाय नमः, कान्ताय नमः, ओं गौर्ये नमः, ओं करुणासिन्धुर्ये नमः, महारूपाय नमः, कैवल्यदात्रे नमः, महारूपाय नमः, गत्रे नमः, त्रयमूर्ते नमः, ओं अनुग्रह प्रदात्रे नमः, आदिविद्यान्तरिते नमः, श्रीपते नमः, चक्रेश्वरी नमः, चक्रदायिने नमः, ओं सर्वमंगले नमः, सर्वेश्वरणे नमः, सर्वतोभद्रवासिने नमः, नवदुर्गा नमः, महाकाली महालक्ष्मी समेत श्रीमद्महाललितां बाला त्रिपुर सुंदरी श्री चक्रेश्वरी अनुग्रह प्रसाद परिपूर्णता सिद्धिरस्तु. अंबायै नमः.
ॐ महालक्ष्म्यै नमो नमः ॐ विष्णुप्रियायै नमः। ॐ विश्वजनन्यै नमो नमः ॐ विष्णुप्रियायै नमो नमः ॐ धनप्रदायै नमो नमः ॐ विश्वजनन्यै नमो नमः ॐ महालक्ष्म्यै नमो नमः ॐ विष्णुप्रियायै नमो नमः ॐ धनप्रदायै नमो नमः ॐ विश्वजनन्यै नमो नमः।
ನಮಃ ಶಿವಾಯ. ಓಂ ನಮಃ ಶಿವಾಯ. ನಲ್ಲೂರಹಳ್ಳಿಯ ಬಿಸಿಲು ಮಾರಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯ ಸಾನ್ನಿಧ್ಯದಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಗ್ರಾಮ ದೇವತೆಗಳಿದೆ, ಸಾಕಷ್ಟು ದೇವಿಯರ ಸಾನ್ನಿಧ್ಯಗಳಿದೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯ ಸಾನ್ನಿಧ್ಯ ಇವತ್ತು ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ವಿಶೇಷವಾಗಿ ದರ್ಶನವನ್ನು ಕೊಡ್ತಿರ್ತಕ್ಕಂತಹ ತಾಯಿ ಬಿಸಿಲು ಮಾರಮ್ಮನ ಈ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಕಳೆದ ಒಂದೆರಡು ದಿನಗಳಿಂದ ನಡೀತಿರ್ತಕ್ಕಂತಹ ದೇವಿಯ ವಾಸ್ತು, ನವಗ್ರಹ, ಗಣಹೋಮ, ದುರ್ಗಾ ಸಪ್ತಶತಿ, ದುರ್ಗಾದೇವಿಯ ವಿಶೇಷವಾದಂತಹ ಹೋಮ ಹವನಾದಿಗಳನ್ನು ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಋತ್ವಿಜರು, ಅದರಲ್ಲೂ ನನ್ನ ಆತ್ಮೀಯರಾದಂತಹ ಗಣಪತಿ ಭಟ್ರವರ ಆಧ್ವರ್ಯದಲ್ಲಿ ಬಹಳ ವಿಶೇಷವಾಗಿ ಅವರ ತಂಡ ಎಲ್ಲರೂ ಸೇರಿ ನಿನ್ನೆಯಿಂದ ನಡೆಸಿರ್ತಕ್ಕಂಥ ಶಾಸ್ತ್ರಬದ್ಧವಾದಂಥ ತಾಯಿ ದುರ್ಗೆಯನ್ನ ಸಕಲ ವಿಧವಾದಂತಹ ದುಃಖಗಳು ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ನರಳೂರಹಳ್ಳಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬಿಸಿಲು ಮಾರಮ್ಮನ ದರ್ಶನಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಯಾವ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಜಗದ ಪಿದರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ದೇವಿಯ ಔಪಾಸನೆಯೊಂದಿಗೆ, ದೇವಿಯ ಆರಾಧನೆಯೊಂದಿಗೆ ನಡೀತಿರ್ತಕ್ಕಂತಹ ಇವತ್ತಿನ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸುಮಂಗಲೆಯರಿಗೂ, ಈ ಭಾಗದ ಎಲ್ಲ ಗ್ರಾಮಸ್ಥರಿಗೂ ಬಿಸಿಲು ಮಾರಮ್ಮಳ ಸಂಪೂರ್ಣ ಅನುಗ್ರಹ ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಋತ್ವಿಜರ ಸಹಾಯದೊಂದಿಗೆ ದೇವಿಗೆ 21 ಹವಿಸ್ಸನ್ನು ಕೊಡೋಣ. ಸ್ವಾಹಾಕಾರ ಹಾಕುವಾಗ ತಾವೆಲ್ಲರೂ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದೊಂದೇ, ಮೊದಲು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಚೆನ್ನಾಗಿರಲಿ ಅಂತ. ನಿಮಗೆ ಜನ್ಮದಾತರು, ನಿಮಗೆ ಜನ್ಮವನ್ನು ಕೊಟ್ಟಂತ ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ರೆ ಇವತ್ತಿನ ನಿಮ್ಮ ಯಶಸ್ಸಿಗೆ ಅವರೇ ಕಾರಣೀಭೂತರಾದ್ರಿಂದ ಅವರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ. ಬಿಸಿಲು ಮಾರಮ್ಮ ಎಂಬತಕ್ಕಂತಹದ್ದು ಇವತ್ತು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನ ಹರಿಸ್ಲಿಕ್ಕಾಗಿ ಆ ತಾಯಿಗೆ ಒಂದು ಆಲಯವನ್ನು ಕಟ್ಟಿ, ಆಲಯದ ಮೇಲ್ಛಾವಣಿಯನ್ನ ಸುಂದರವಾದಂಥ ರೀತಿ ಪ್ರತಿನಿತ್ಯ ಮಳೆ, ಗಾಳಿ, ಬಿಸಿಲು ಎಲ್ಲವೂ ಸಹಿತ ಆ ತಾಯಿಗೆ ಸಮರ್ಪಣೆ ಆಗಬೇಕು. ಪ್ರತಿ ದಿವಸ ಸೂರ್ಯ ಬಂದು ತನ್ನ ಸೂರ್ಯ ರಶ್ಮಿಯಿಂದ ದೇವಿಗೆ ಅಭಿಷೇಕ ಮಾಡಬೇಕು. ಕಾಲಗಳಲ್ಲಿ ಮಳೆ ಆಗಬೇಕು, ಒಳ್ಳೆ ಗಾಳಿ ವಾತಾವರಣ ಬರಬೇಕು. ನಮಗೆ ಮನೆ ಬೇಕು, ಬೆಚ್ಚನೆಯ ಗೂಡಿರಬೇಕು, AC ರೂಮ್ ಇರಬೇಕು. ನಿಮ್ಮೆಲ್ಲರೂ ಸಹಿತ ಸಲಹೆ ಆಶೀರ್ವದಿಸ್ತಕ್ಕಂಥ ತಾಯಿ ಬಿಸಿಲು ಮಾರಮ್ಮನಿಗೆ ಅವಳ ಪ್ರಕೃತಿಯಲ್ಲಿ ಆನಂದವಾಗಿರಬೇಕು. ಪ್ರಕೃತಿಯ ಮಡಿಲಲ್ಲಿ ಕೂತು ಆನಂದಿಸ್ತಿರ್ತಕ್ಕಂತಹ ದೇವಿ ಎಲ್ಲರ ಜೀವನದಲ್ಲೂ ಒಳ್ಳೆ ಯಶಸ್ಸನ್ನು ಉಂಟು ಮಾಡಬೇಕು. ಹಾಗಾಗಿ ಇವತ್ತು ಯಾರೆಲ್ಲ ಈ ದೇವಿಯ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ, ಈಗ ನಡೀತಕ್ಕಂಥ 21 ಮಹಾಮಂತ್ರದ ಹವಿಸ್ಸನ್ನ ಕಿವಿಯಲ್ಲಿ ಆಲಿಸಿ, ಕಣ್ಣಲ್ಲಿ ದರ್ಶನ ಮಾಡಿ, ಮಹಾಪೂರ್ಣಾವತಿಯನ್ನ ದರ್ಶನ ಮಾಡಿದ ನಂತರ ತಾಯಿಗೆ ವಿಶೇಷವಾದಂಥ ಪೂಜಾನುಷ್ಠಾನವನ್ನ ಈಗಾಗಲೇ ದೇವಿ ಅಲಂಕಾರಗೊಳ್ಳುತ್ತಿರ್ತಕ್ಕಂಥದ್ದು, ಅಲಂಕಾರದ ಆ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳುವಂತ ಯೋಗ ಫಲಕ್ಕಾಗಿ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಓಂ ಜಾತವೇದಸೇ ಸನವಾಭಸೋ ಮಮರಾತಿ ಯತೋ ನಿದಹಾತಿ ವೇದಾಃ ಸಮಪರ್ಷದಗೆ ದುರ್ಗಾನಿ ವಿಶ್ವಾನಾವೇ ವಸಂತಂತರ್ಯಜಾತ್ಯತೆ ಮಧ್ಯವರ್ಣಾಂತಮಸಾಕ್ಷಲಗ್ದೇ ಲೈಲೋಕಲಿಂಗಂ ಮಮಲೇ ದುರ್ಗಾ.
ನಲ್ಲೂರು ಹಳ್ಳಿ ಹಿಂದೆ ಹಳ್ಳಿ, ಇವತ್ತಲ್ಲ. ಇವತ್ತು ನಲ್ಲೂರು ಹಳ್ಳಿನ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥವರು ತಿರುಗಿ ನೋಡ್ತಾ ಇದ್ದಾರೆ. ಉದ್ದೇಶ, ನಲ್ಲೂರು ಹಳ್ಳಿನಲ್ಲಿ ಏನಿಲ್ಲ ಅಂತ ಕೇಳಿ ಇಲ್ಲೆಲ್ಲ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ತ ವೇಣುಗೋಪಾಲ, ಗಣಪತಿ, ಜೊತೆಗೆ ತಾಯಿ ಬಿಸಿಲು ಮಾರಮ್ಮ. ಈ ಮಾರಮ್ಮಳ ಸಾನ್ನಿಧ್ಯದಲ್ಲಿ ಅಂಥದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಈ ಕಾರ್ಯಕ್ರಮಕ್ಕೆ ಸರಿಸಾಟಿಯಾದಂಥದ್ದು ಇನ್ನೊಂದು ಕಾರ್ಯಕ್ರಮ ಇಲ್ಲ. ಇದು ಯಾರಿಂದ ಅಂದರೆ ಅದು ನಿಮ್ಮಿಂದಲೇ. ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ತಗೊಂಡಿದ್ದರಿಂದ, ಈ ನಿಮ್ಮ ಆನಂದ್ ಗುರುಜಿಯವರ ಮೇಲೆ ಇಟ್ಟಿರುವಂತಹ ಒಂದು ವಿಶ್ವಾಸದಿಂದ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೆದಿದೆ. ಹಾಗಾಗಿ ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ. ನಮಗೂ ಬಹಳ ಸಂತೋಷ ಆಯಿತು. ಯಾಕೆಂದರೆ 11ನೇ ವರ್ಷಕ್ಕೆ ಪಾದಾರ್ಪಣೆ ಆದಂಥ ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಪ್ರಪ್ರಥಮ ಬಾರಿಗೆ 11 ಅಂದರೆ 112 ಅಲ್ಲಿ ಸಮಪ್ರಮಾಣ, ಅಲ್ಲಿ ದೇವಿಯ ಸಾನ್ನಿಧ್ಯ ಬೇಕು. ಅಂತಹ ಸಾನ್ನಿಧ್ಯ ಇರತಕ್ಕಂಥ ಸ್ಥಳಕ್ಕೆ ನಾನು ಬಂದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ನೀವೆಲ್ಲರೂ ನಿಮ್ಮ ಸುಂದರವಾದಂತಹ ನಯನ ಮನೋಹರದಿಂದ, ನಿಮ್ಮ ಕಣ್ಗಳಿಂದ ಬಿಸಿಲು ಮಾರಮ್ಮಳಿಗೆ ನಡೀತಿರ್ತಕ್ಕಂಥ ಅದ್ಭುತವಾದಂಥ ಅಲಂಕಾರ, ಅಲ್ಲಿರುವ ನನ್ನ ಅಣ್ಣ ತಮ್ಮಂದರು ಆ ತಾಯಿನ ಸಿಂಗಾರ ಮಾಡ್ತಿರೋದು ನೋಡ್ತಿದ್ರೆ ಸಾಕ್ಷಾತ್ತು ಕೈಲಾಸದಿಂದ ಶಿವನ ಅರ್ಧಾಂಗಿಯಾದಂಥ ತಾಯಿ ಬಿಸಿಲು ಮಾರಮ್ಮನ್ನ ಇಲ್ಲಿಗೆ ಕರೆತಂದಿದ್ದಾರೆ. ಆ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳೋಣ. ತಾವೆಲ್ಲರೂ ಸ್ವಲ್ಪ ಅಲ್ಲಿ ಕೂತ್ಕೊಳ್ಳಿ. ನಾವೊಂದು 5 ನಿಮಿಷ ಅಲ್ಲಿ ಷೋಡಶೋಪಚಾರ ಪೂಜೆ ಮುಗಿಸ್ಕೊಂಡು ಪುನಃ ನಾನು ಇಲ್ಲಿಗೆ ಬರ್ತೇನೆ. ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ, ನನ್ನನ್ನು ಬಿಟ್ಟು ನೀವು ಹೋಗೋಕ್ಕಾಗಲ್ಲ. ಯಾಕೆಂದರೆ ನಮ್ಮಿಬ್ಬರ ಮಧ್ಯದಲ್ಲಿ ನಮ್ಮಿಬ್ಬರಿಗೂ ಜನ್ಮ ಕೊಟ್ಟವಳು ಬಿಸಿಲು ಮಾರಮ್ಮ ಇನ್ನೂ ಅಲಂಕಾರ ಮಾಡ್ಕೊಳ್ತಾ ಇದ್ದಾಳೆ. ಹೆಣ್ಣು ಮಕ್ಕಳು ನೀವು ಕಡಿಮೆ ಇಲ್ಲ, ನಿಮ್ಮ ಅಲಂಕಾರವೂ ಬೇಗ ಆಗಲ್ಲ, ಹಾಗೆ ತಾಯಿ ಅಲಂಕಾರನೂ ಬೇಗ ಆಗಲ್ಲ. ಸುಮ್ಮನೆ ಏನೋ ಒಂದು ಸೀರೆ ಉಟ್ಕೊಂಡು ಬಂದ್ಬಿಡ್ತೀರಾ ನೀವು? ಹಾಗಾಗಲ್ಲ. ಸೀರೆ ಉಡಬೇಕು, ಕಿವಿ ಓಲೆ ಹಾಕಬೇಕು, ಹಣೆ ಕುಂಕುಮ ಇಡಬೇಕು, ತಲೆ ಹೂ ಮುಡಿಬೇಕು. ಇದು ನಮ್ಮ ಸಂಸ್ಕೃತಿ, ಸಂಪ್ರದಾಯ. ಇದು ಯಾವ ಹೆಣ್ಣು ಮಕ್ಕಳು ಹಣೆ ಕುಂಕುಮ, ತಲೆಗೆ ಹೂವು, ಕಿವಿಗೆ ಓಲೆ, ಕೈಗೆ ಬಳೆ ಹಾಕ್ತಾಳೋ ಅವಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂಥ ಒಬ್ಬ ಗರತಿ ಆಗ್ತಾಳೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆ ಹೆಣ್ಣು ಮಕ್ಕಳು ಇದನ್ನು ಪಾಲನೆ ಮಾಡಬೇಕು. ಒಂದು ಮನೆ ಶ್ರೇಯಸ್ಸಾಗಬೇಕಾದ್ರೆ, ಒಂದು ಮನೆ ಯಶಸ್ಸಾಗಬೇಕಾದ್ರೆ ಹೆಣ್ಣು ಮಕ್ಕಳೇ ಕಾರಣ. ಹೆಣ್ಣು ಮನೆಗೊಬ್ಬಳು ಸರಿ ಇದ್ದರೆ ಆ ಇಡೀ ಮನೆತನ ಹೆಣ್ಣು ರಾಜಿಸ್ತಾಳೆ. ಗಂಡಸು ಏನಪ್ಪ ಅಂದರೆ ಸಂಪಾದನೆ ಮಾಡ್ಕೊಂಬರೋದು ಅಷ್ಟು ಗಂಡಸ ಕೆಲಸ. ಆ ಮನೆನ ನಿಭಾಯಿಸೋದು ಒಂದು ಹೆಣ್ಣು ಮಕ್ಕಳ ಕೆಲಸ. 10 ರೂಪಾಯಿ ತಂದು ಕೊಟ್ಟರು 8 ರೂಪಾಯಿ ಖರ್ಚು ಮಾಡಿ 2 ರೂಪಾಯಿನ ಜೋಪಾನ ಮಾಡಿಟ್ರೆ ಆ 2 ರೂಪಾಯಿನಿಂದ ನಾಳೆ ಜೀವನ ಉದ್ಧಾರಕ್ಕೆ ದಾರಿ ಮಾಡಬಹುದು. ಅದಕ್ಕೋಸ್ಕರ ಹೆಣ್ಣು ಮಕ್ಕಳೇ ಮೊದಲು ಜ್ಞಾನವಂತರಾಗಬೇಕು. ಅದಕ್ಕಾಗಿಯೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಇಷ್ಟು ತಿಳಿಪಾಠ ಹೇಳ್ತೀವಿ ಅಂದರೆ, ನೀವೊಬ್ಬರು ನಗನಗ್ತಾ ಇದ್ರೆ ಇಡೀ ಕುಟುಂಬ ನಗತ್ತೆ.
ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಗ್ರಾಮದಲ್ಲಿ ನಡೆದಂಥ ಗ್ರಾಮದ ಉತ್ಸವ, ಬಿಸಿಲು ಮಾರಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇವತ್ತು ಸಾನ್ನಿಧ್ಯವನ್ನು ನಾವು ನೋಡ್ತಿದ್ದೀವಿ. ಅಂದು ಪುಟ್ಟದಾದಂತಹ ಒಂದು ವಿಗ್ರಹ, ಪುಟ್ಟದಾದಂತಹ ಒಂದು ಶಿಲೆಯನ್ನಿಟ್ಟು ಆರಾಧನೆ ಶುರುವಾಗಿ ಇವತ್ತು ಬೃಹತ್ ಬೆಟ್ಟದ ಆಲಯವಾಗಿ ಸಾಕಷ್ಟು ಜನ ಭಕ್ತರನ್ನು ಸೂರೆಗೊಳಿಸ್ತಕ್ಕಂಥ, ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಕ್ಕಂಥ ಕಲಿಯುಗದ ಕಲ್ಪವಲ್ಲಿಯಾಗಿ ತಾಯಿ ಬಿಸಿಲು ಮಾರಮಲ್ಲ ನಾವು ನೋಡ್ತಾ ಇದ್ದೀವಿ. ಅಂತಹ ದೇವಿಯ ಸಾನ್ನಿಧ್ಯವನ್ನು ಇನ್ನಷ್ಟು ವೈಭವೀಕರಿಸಬೇಕು ಎಂಬತಕ್ಕಂತಹದ್ದು ನನ್ನ ಆಶ್ರಮದ ಶಿಷ್ಯರೂ ಹೌದು, ನನ್ನ ಆತ್ಮೀಯರೂ ಹೌದು, ನಾಗರಾಜರವರ ಕುಟುಂಬದ್ದು. ಹಾಗಾಗಿ ಅವರ ಕುಟುಂಬದ ವತಿಯಿಂದ ಪ್ರತಿ ವರ್ಷ ಈ ಪ್ರಕಾರವಾಗಿ ಕಳಶ ಸ್ಥಾಪನೆ ಮಾಡಿ ಆ ಕಳಶದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಆ ಕಳಶದಲ್ಲಿರ್ತಕ್ಕಂಥ ಕಳಶ ಜಲ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯವೇ ಈ ವಾಸ್ತುಗೃಹಕ್ಕೆ ಬಂದು ತಮ್ಮ ದೇವರ ಗರ್ಭಗುಡಿಯಲ್ಲಿ ನಿಂತು ಇಲ್ಲಿ ಅನುಷ್ಠಾನವನ್ನು ತೆಗೆದುಕೊಂಡು ಪೂಜಾ ಅನುಷ್ಠಾನ ಆದ ನಂತರ ತಾಯಿಯ ಸಾನ್ನಿಧ್ಯಕ್ಕೆ ಬರತಕ್ಕಂಥದ್ದು ಇದು ಪ್ರತಿ ವರ್ಷದ ಪದ್ಧತಿ. ಅದೇ ಪ್ರಕಾರ ಈ ವರ್ಷವೂ ಸಹಿತ ವಿಜೃಂಭಣೆಯಾಗಿ ನಡೀತಾ ಇದೆ. ಸಾಕಷ್ಟು ಜನ ಭಕ್ತರು ಕಾತುರತೆಯಿಂದ ಕಾಯ್ತಿದ್ದಾರೆ ತಾಯಿಯ ದರ್ಶನಕ್ಕೋಸ್ಕರ. ನಾವು ಸಹಿತ ಕಾತುರತೆಯಿಂದ ಕಾಯ್ತಿದ್ದೇವೆ. ಯಾಕೆಂದರೆ ಗ್ರಾಮ ದೇವತೆಯಾಗಿ ಬಿಸಿಲು ಮಾರಮ್ಮಳಾಗಿ ವಿಶೇಷವಾಗಿರ್ತಕ್ಕಂತಹ ದೇವಾಲಯ, ಆ ದೇವಾಲಯದ ಒಂದು ನೋಟವನ್ನು ನೋಡೋದೇ ಒಂದು ಆನಂದ. ಅಂತಹ ಅದ್ಭುತವಾದಂತಹ ಆಲಯ, ಕಳಶ ಸ್ಥಾಪನೆ ಎಲ್ಲವನ್ನೂ ದರ್ಶನ ಮಾಡೋಣ ಬನ್ನಿ. ಹರಿಂಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭೃತೀಂ ಸವರ್ಣಾಂ ವರದಾಡೀಂ ವರಸದಾಂ ದೂತಾಂ ತ್ರಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಅಂಬಾಂ ಲಲಿತಾಂ ರಾಜರಾಜೇಶ್ವರಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯಾಗಿ, ಗ್ರಾಮ ದೇವತೆಯಾಗಿ, ಬೇಡಿದ ಭಕ್ತರಿಗೆ ವರವನ್ನು ಕೊಡ್ತಕ್ಕಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ, ಬಿಸಿಲು ಮಾರಮ್ಮಳಾಗಿ, ಸದಾಕಾಲ ಸೂರ್ಯ ರಶ್ಮಿ ಪ್ರತಿನಿತ್ಯದ ನಿನ್ನ ಅಭಿಷೇಕಕ್ಕಾಗಿ ಬರುವಂಥ ಈ ಶುಭಗಳಿಗೆ ಇವತ್ತಾದರೂ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ವಿಶೇಷವಾಗಿ ಪೂಜಾ ಅನುಷ್ಠಾನ ನಡೀತಾ ಇದೆ. ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ಭಕ್ತರೊಂದಿಗೆ ನಡೀತಿರ್ತಕ್ಕಂಥ ಇವತ್ತಿನ ಅದ್ಭುತವಾದಂಥ ಈ ಕಾರ್ಯಕ್ರಮ ನಿನ್ನ ಮನಸ್ಸಿನಿಂದ ಎಲ್ಲರೂ ಸಹಿತ ಹರಿಸಿ ಆಶೀರ್ವದಿಸುವಂಥದ್ದಾಗಲಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರತಿಯೊಬ್ಬರೂ ಸಹಿತ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನಿನ್ನ ಪ್ರತಿನಿತ್ಯ ಆರಾಧನೆ ಮಾಡುವಂತಹದ್ದು. ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಎಲ್ಲರೂ ಸಹಿತ ಸುಖ, ಶಾಂತಿ, ನೆಮ್ಮದಿಯುತವಾಗಿರಲಿ ಅಂತ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಯೇ ಮೊದಲಾಗಬೇಕು. ಯಾರೇ ಒಬ್ಬ ವ್ಯಕ್ತಿ ತನ್ನ ಊರಿನಿಂದ ದಾಟಿ ಗಡಿ ದಾಟಿ ಆಚೆ ಹೋಗಬೇಕಾದ್ರೆ ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ತನ್ನ ಊರಿನ ದೇವತೆಯನ್ನ, ಗ್ರಾಮ ದೇವತೆಯನ್ನ. ಅಂತಹ ಗ್ರಾಮ ದೇವತೆಯನ್ನ ಪ್ರಾರ್ಥನೆ ಮಾಡುವಂತಹ ಕಾಲ. ಸರ್ವರಿಗೂ ಸಹಿತ ಅನುಗ್ರಹ ಸಿಗಲಿ. ಎಲ್ಲರೂ ಒಮ್ಮೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಹೇಳ್ಕೊಳ್ಳಿ. ಸರ್ವಮಂಗಳ
ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮಿ ಲಲಿತಾಂ ಬಾಲಾತ್ರಿಪುರ ಸುಂದರಿ. ಈಗ ತಾವು ಹೇಳುವಂತ ಎಲ್ಲರೂ ಸಹಿತ ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಮಂತ್ರ ಉಂಗುರದ ಬೆರಳು ಹೆಬ್ಬೆರಳನ್ನ ಒಂದು ಮಾಡಿ ಓಂ ಶ್ರೀಂ ಐಂ ಶ್ರೀಂ ಸೌಹು, ಇದು ಜ್ಞಾನಕ್ಕಾಗಿ. ಓಂ ಐಂ ಸೌಹು, ಓಂ ಐಂ ಸೌಹು, ಇದು ಸಕಲ ವಿಧವಾದಂಥ ಸಂಪನ್ನಗಳನ್ನು ಕೊಡಲಿಕ್ಕಾಗಿ. ಈಗ ನಾನು ಹೇಳುವಂಥ ಈ ತಂತ್ರಸಾರವನ್ನು ಸರ್ವರಿಗೂ ಸಹಿತ ಅನುಗ್ರಹ ಉಂಟಾಗಲಿ, ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಸಿಗಲಿ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡಿ, ದೇವಿಗೂ ಸಹಿತ ಸರ್ವಾಲಂಕಾರ ಭೂಷಿತಲಾಗಿರ್ತಕ್ಕಂತಹ ತಾಯಿ ಬಿಸಿಲು ಮಾರಮ್ಮನಿಗೆ ಒಂದು ದೃಷ್ಟಿಯನ್ನು ತೆಗೆದು, ಎಷ್ಟೋ ಜನ್ಮಗಳದಾಡಿದ್ರೆ ಒಂದು ಮಾನವ ಜನ್ಮ, ಈ ಮಾನವ ಜನ್ಮ ಎಲ್ಲರಿಗೂ ಶ್ರೇಯದಾಯಕವಾಗಿರಬೇಕು ಮತ್ತು ಶ್ರೇಯಸ್ಸನ್ನು ಬಯಸಬೇಕು. ಆದರೆ ನಾವು ಮಾಡುವಂತಹದ್ದು ನಮ್ಮ ಶ್ರೇಯಸ್ಸಿಗಾಗಿ ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀವಿ. ನಮ್ಮೊಬ್ಬರ ಶ್ರೇಯಸ್ಸು ಯಾವತ್ತೂ ಶ್ರೇಯಸ್ಸಾಗುವುದಿಲ್ಲ. ಇದು ಲೋಕ ಕಲ್ಯಾಣಾರ್ಥವಾಗಬೇಕು. ಸಕಲ ವಿಧವಾದಂಥ ಸಂಪನ್ನಗಳನ್ನು ಕೊಡ್ತಕ್ಕಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ ತಾಯಿ ಬಿಸಿಲು ಮಾರಮ್ಮಳನ್ನ ವಿಶೇಷವಾದ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮನಸಾರೆ ಬಂದೇ ನಿನ್ನ ನೋಡೆಯು ಭಕ್ತಿ ಭಾವದಿಂದ ಎಗೆಯಲು ನಿಧಿಯ ಪಡಿದನು ಮೈಯಲ್ಲಿ ಕಾಯ್ತು ನಿನ್ನೆದುರು ನಿಂತು ಕಣ್ಣು ತುಂಬಿತು ಮನಸಾರ ಬಂದೇ ಭಕ್ತಿ ಭಾವದಿಂದ ಪೂಜೆಗೈಯಲು. ಇವತ್ತೇನು ಬಿಸಿಲು ಮಾರಿಯಮ್ಮ ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ಆನಂದ್ ಗುರೂಜಿಯವ್ರನ್ನ ಕರೆಸಿದ್ದಾರೆ. ಮುಖ್ಯವಾಗಿ ಕಾರಣ ನಮ್ಮ ನಲ್ಲೂರಹಳ್ಳಿ ನಾಗರಾಜಣ್ಣವರು. ಅವ್ರ ಮುಖಾಂತರ ನಮ್ಮ ನಲ್ಲೂರಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಮಹಿಳೆಯರು ಗ್ರಾಮಸ್ಥರು ಎಲ್ಲ ಸೇರಿ ಆನಂದ್ ಗುರೂಜಿನ ನೋಡೋ ಭಾಗ್ಯ ಅಂತೂ ಸಿಕ್ಕಿದೆ ನಮಗೆ. ಆನಂದ್ ಗುರೂಜಿಯವರು ಬಂದಿರೋ ಕಾರಣ ನಮ್ಮೂರಿಗೆ ಮಳೆ ಬೆಳೆ ಸಕಲವು ಲಭಿಸಲಿ, ಅವರ ಆಶೀರ್ವಾದ ಸದಾ ನಮ್ಮ ನಲ್ಲೂರಹಳ್ಳಿ ಗ್ರಾಮಸ್ಥರ ಮೇಲೆ ಇರಲಿ. ಅವರು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮೂರಿಗೆ ಬಂದು ನಮ್ಮ ಜನತೆಗೆ ನಲ್ಲೂರಹಳ್ಳಿ ಗ್ರಾಮಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಆನಂದ ಗುರೂಜಿಯವರು ನಮ್ಮ ಊರಿಗೆ ನಲ್ಲೂರಹಳ್ಳಿ ಗ್ರಾಮಕ್ಕೆ ಬಂದು ಎಲ್ಲರನ್ನೂ ಆಶೀರ್ವದಿಸುತ್ತಾ ಮತ್ತು ಬಿಸಿಲು ಮಾರಮ್ಮ ಎಂಬ ದೇವಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾ ನಲ್ಲೂರಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಆಶೀರ್ವದಿಸಿದ್ದಾರೆ. ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಗುರೂಜಿಯವರ ಕಾರ್ಯಕ್ರಮನ ದಿನ ಮನೆಯಲ್ಲಿ ನೋಡ್ತೀರಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಅವರು ದಿನ ನೋಡ್ತಾರೆ. ಸೊ ನಾವು ಅವ್ರ ಜೊತೆಲಿ ದಿನ ಅವ್ರದ್ದು ಕಾರ್ಯಕ್ರಮ ನೋಡ್ತೀರಿ. ಅವರು ತಿಳಿಸ್ಕೊಡೋ ಅಂಥ ಎಲ್ಲ ಒಂದು ಪೂಜೆ ಮಾಹಿತಿ ಎಲ್ಲ ತಿಳ್ಕೊತೀರಿ. ಆ್ಯಕ್ಚುಲಿ ಅವ್ರು ತುಂಬ ಇನ್ಫಾರ್ಮೇಟಿವ್ ಆಗಿ ನಮಗೆ ತಿಳಿಸ್ತಾರೆ. ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಓದೋ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಅವ್ರು ತುಂಬ ಇನ್ಫಾರ್ಮೇಟಿವ್ ಆಗಿ ಹೇಳ್ಕೊಡ್ತಾರೆ. ಸೊ ಅವ್ರನ್ನ ನೋಡಿದ್ರೆ ಒಂಥರ ಗುರುಗಳು ನೋಡಿದ್ರೆ ಆ್ಯಕ್ಚುಲಿ
ತಾಯಿ ಮಾರಮ್ಮಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಆಯಿತು. ತಾಯಿ ಬಿಸಿಲು ಮಾರಮ್ಮಳಿಗೆ ಅಮ್ಮನವರಿಗೆ ಒಂದು ದೃಷ್ಟಿ ತೆಗೆದು, ಅಮ್ಮ, ಸರ್ವಾಲಂಕಾರಿತ ಭೂಷಿತಳಾಗಿರ್ತಕ್ಕಂಥ ನೀನು, ಸರ್ವಾಲಂಕಾರ ಭೂಷಿತಳಾಗಿರ್ತಕ್ಕಂತಹ ನಿನಗೂ ಸಹಿತ ದೃಷ್ಟಿ ಅನ್ನೋದಾಗಿದ್ದರೆ ಆ ದೃಷ್ಟಿ ದೋಷ ಬೇಗ ದೂರ ಆಗಲಿ ಅಂತೇಳಿ ಒಂದು ಪೂರ್ಣ ಫಲವನ್ನು, ಒಂದು ತೆಂಗಿನಕಾಯಿಯನ್ನು ತಗೊಂಡು ಅಮ್ಮನವರಿಗೆ ದೃಷ್ಟಿ ತೆಗೆಯುವಾಗ ಅಮ್ಮನವರ ಶಿರೋಭಾಗದಲ್ಲಿದ್ದಂಥ ಪುಷ್ಪಮಾಲೆಯನ್ನು ಪ್ರಸಾದವಾಗಿ ಕೊಟ್ಟಳು. ಈ ಧರ್ಮ, ಈ ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಅನುಷ್ಠಾನ ಎಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಹಾಗೆ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಆ ತಂತ್ರಸಾರವನ್ನು ಈಗ ಹೇಳ್ತಾ ಇದ್ದೇನೆ, ನಿಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾರ ವಾಸ್ತುಗೃಹದಲ್ಲಿ ಸಂಕಷ್ಟ ಅನ್ನೋದಿದೆಯೋ, ಯಾರ ವಾಸ್ತುಗೃಹದಲ್ಲಿ ದಂಪತಿಗಳ ಮಧ್ಯದಲ್ಲಿ ವಿರಸ ಆಗಿರಲಿ, ಮಕ್ಕಳು ಓದ್ದಿರ ಇರತಕ್ಕಂಥದ್ದಾಗಿರಲಿ, ಅಥವಾ ಕುಟುಂಬದ ಯಶಸ್ಸು ಇಲ್ದಿರ ಇರತಕ್ಕಂಥದ್ದಾಗಿರಲಿ, ಯಾವುದೇ ಒಂದು ಸಮಸ್ಯೆ ಆದರೂ, ಅಥವಾ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡಬೇಕಾದಂತಹ ತಾಯಿ ಲಕ್ಷ್ಮಿ ದೂರ ಆದರೆ, ಆ ಲಕ್ಷ್ಮಿ ಯಾವತ್ತೂ ಸಹಿತ ಹಸನ್ಮುಖಿತನ ನಗುಮುಖದಿಂದ ಇರಬೇಕಾದಂಥ ಲಕ್ಷ್ಮಿ ಎಲ್ಲೋ ಮೂಲೆಗೆ ಸೇರಿಬಿಟ್ರೆ ವಾಸ್ತು ನಡೆಯಲ್ಲ, ಮನೆ ನಡೆಯಲ್ಲ, ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಆದರೆ ಅಂತಹ ಸ್ಥಿರ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಸ್ಥಿರ ಮಹಾಲಕ್ಷ್ಮಿ ಅನುಗ್ರಹ ಪಡೆಯಲಿಕ್ಕೆ ಒಂದು ವಿಶೇಷವಾದಂಥ ತಂತ್ರಸಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 11 ಮಂಗಳವಾರ ರಾಹುಕಾಲದಲ್ಲಿ, ಮಂಗಳವಾರದ ರಾಹುಕಾಲದಲ್ಲಿ, ಮಂಗಳವಾರದ ದಿವಸ ಸಾಧ್ಯವಾದಷ್ಟು ನಿಮ್ಮ ವಾಸ್ತುಗೃಹದಲ್ಲಿ ವಾಸ್ತುವನ್ನು ಶುದ್ಧಿ ಮಾಡಬೇಕು. ಬೆಳಿಗ್ಗೆ ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಬೇಕು. ದೇವರ ಮುಂದೆ ಅರಿಶಿಣದಿಂದ ಒಂದಷ್ಟು ಸ್ಥಳವನ್ನು ಶುದ್ಧಿ ಮಾಡಬೇಕು. ಅರಿಶಿಣದಿಂದ ಶುದ್ಧಿ ಮಾಡಿದ ನಂತರ ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ, 2 ವಿಳೆದೆಲೆ ತೆಗೆದುಕೊಳ್ಳಿ. ಒಂದು ವಿಳೆದೆಲೆಯಲ್ಲಿ 6 ರೇಖೆ ಇರತಕ್ಕಂಥ ನಕ್ಷತ್ರ, ಮತ್ತೊಂದು ವಿಳೆದೆಲೆ ಮೇಲೆ ಲಕ್ಷಣವಾಗಿ 5 ರೇಖೆ ಇರತಕ್ಕಂಥ ನಕ್ಷತ್ರ ಬರೀರಿ. ಒಂದರಲ್ಲಿ 6 ರೇಖೆ, ಒಂದರಲ್ಲಿ 5 ರೇಖೆ. 6 ರೇಖೆ ಇರ್ತಕ್ಕಂಥದ್ರಲ್ಲಿ ಶ್ರೀಮಂತಕ್ಕಂಥದ್ದು ಬರೀಬೇಕು. ಶ್ರೀಮಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 6 ರೇಖೆ ಇರ್ತಕ್ಕಂತಹ ನಕ್ಷತ್ರದ ಮೇಲೆ ಬರೀಬೇಕು. ಐಂ ಶ್ರೀಮಂತ ಬರೆದಾದ ನಂತರ 5 ರೇಖೆ ಇರ್ತಕ್ಕಂತಹ ನಕ್ಷತ್ರದ ಮೇಲೆ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೀಬೇಕು. ಶ್ರೀಮಂತ ಬರೆದಿರ್ತಕ್ಕಂತಹ ಒಂದು ಆ 6 ರೇಖೆ ಇರ್ತಕ್ಕಂಥ ನಕ್ಷತ್ರದ ಮೇಲೆ ಒಂದು ಅರಿಶಿಣ ಕೊಂಬಿಡಿ. 6 ರೇಖೆ ಇರ್ತಕ್ಕಂತಹ ನಕ್ಷತ್ರ ಮಧ್ಯದಲ್ಲಿ ಶ್ರೀಂ, ಅದರ ಮೇಲೆ ಒಂದು ಅರಿಶಿಣ ಕೊಂಬು. ಐಂ ಅಂತ ಬರೆದು 5 ರೇಖೆ ಇರ್ತಕ್ಕಂಥ ನಕ್ಷತ್ರದ ಮಧ್ಯದಲ್ಲಿ ಒಂದು ಬಟ್ಲಡಿಕೆ, ಅರಿಶಿಣ ಕೊಂಬಿನ ಮೇಲೆ 1 ಹನಿ ಜೇನುತುಪ್ಪ, ಬಟ್ಲಡಿಕೆ ಮೇಲೆ 1 ಏಲಕ್ಕಿ. ಇದರ ನೈವೇದ್ಯಕ್ಕೆ ಬೆಲ್ಲದನ್ನ, ಪೊಂಗಲ್ಲು, ಸಿಹಿ ಪದಾರ್ಥ, ಒಟ್ಟು ಬೆಲ್ಲ ಮತ್ತು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ನೈವೇದ್ಯ. ಇದಕ್ಕೆ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಪಠನೆ ಮಾಡುವಾಗ ನಿಮ್ಮ ಉಂಗುರದ ಬೆರಳನ್ನು ಮೊದಲು ಅರಿಶಿಣ ಕೊಂಬ ಮೇಲೆ ಇಡಬೇಕು. ನಿಮ್ಮ ಹೆಬ್ಬೆರಳನ್ನು ಬಟ್ಲಡಿಕೆ ಮೇಲೆ ಇಡಬೇಕು. ಇದಾದ ನಂತರ ದೇವರ ಮುಂದೆ 2 ದೀಪ ಅಂಟಿಸಿಟ್ಟು 9 ವರ್ಷದ ಒಳಗಿರೋ ಮಕ್ಕಳನ್ನು, 9 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಹಣ್ಣು, ಹಂಪಲು, ಸಕ್ಕರೆನೋ, ಬೆಲ್ಲನೋ ಅಥವಾ ಒಂದಿಷ್ಟು ಸಿಹಿ ಪದಾರ್ಥವೋ, ದೇವರ ನೈವೇದ್ಯಕ್ಕಾಗಿ ಮಾಡಿರುವ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಬೇಕು. ಅದಾದ ನಂತರ ಮನೆಗೆ 4 ಜನ ಅಥವಾ 3 ಜನ ಮುತ್ತೈದೆಯರನ್ನ ಮನೆಗೆ ಕರಿಬೇಕು. ಸುಮಂಗಲೆಯರನ್ನ ಕರೆದು ಇಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅದಾದ ನಂತರ ದೇವರಿಗೊಂದು ನಮಸ್ಕಾರ ಮಾಡಬೇಕು. ಇದಿಷ್ಟು ಕ್ರಮವನ್ನು ಅನುಸರಿಸಿದ್ರೆ ನೀವು ಏನಕ್ಕಾಗಿ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನೀವು ರಾಹುಕಾಲದಲ್ಲಿ ಮಾಡಿದಂಥ ಅನುಷ್ಠಾನ, ರಾಹುಕಾಲ ಮುಗಿದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಶುಭ ಗೋಧೂಳಿ ಲಗ್ನದಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾ ಅದನ್ನು ಕದಲಿಸಬೇಕು. ಕದಲಿಸಿದ ನಂತರ ಮತ್ತೆ ದೇವರಿಗೊಂದು ಆರತಿ ಮಾಡಿ, ಮನೆ ಬಾಗಿಲಿಗೆ ಆರತಿ ಮಾಡಿ, ಕಿಸರು ನೀರು ಆಚೆ ಹಾಕಿದ ನಂತರ ಆ 2 ಎಲೆಗಳನ್ನು ನೀರಲ್ಲಿ, ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ನೀರಲ್ಲಿ ಬಿಡಬೇಕು. ಈ ಪ್ರಕಾರ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ತಟ್ಟೆಯಲ್ಲಿರ್ತಕ್ಕಂಥ ವಿಳೆದೆಲೆ, ಅರಿಶಿಣದ ಕೊಂಬು, ಬಟ್ಲಡಿಕೆ ಇದೆಲ್ಲವನ್ನು ಸಹಿತ ಆ ರಾತ್ರಿ ಆ ನೀರಲ್ಲೇ ಇರಲಿ. ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಆ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಅದನ್ನು ಯಾರೂ ತೊಳಿದಿದ್ದಂಥ ಸ್ಥಳಕ್ಕೆ ಹಾಕಿ. ಇದು 11 ಮಂಗಳವಾರ ಮಾಡುವಂಥ ಕ್ರಮ. 11 ಮಂಗಳವಾರ ಮಾಡಿದ್ರೆ ನೀವು ಏನು ಸಂಕಲ್ಪ ಮಾಡ್ತೀರೋ, ಯಾವ ಸಂಕಲ್ಪವನ್ನು ಮಾಡಿ ಕಾರ್ಯಸಿದ್ಧಿ ಆಗಬೇಕು ಅಂತ ಚಿಂತನೆ ಮಾಡಿರ್ತೀರೋ ಅದನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ನಲ್ಲೂರು ಹಳ್ಳಿನಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಬಿಸಿಲು ಮಾರಮ್ಮಳ ವಿಶೇಷವಾದಂತಹ ಅನುಗ್ರಹ ಉಂಟಾಗಲಿ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ವೇದ ಮಂತ್ರಗಳಿಂದ ದೇವಿಯನ್ನು ತೃಪ್ತಿಪಡಿಸಿ ಇವತ್ತಿನ ದಿವಸ ಬಹಳ ಅಚ್ಚುಕಟ್ಟಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡಿರ್ತಕ್ಕಂತಹ ಇಲ್ಲಿನ ಆಗಮಿಕರಿಗೂ ಅರ್ಚಕರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.